ಚಿಕ್ಕದಾದ ಒಂದು ಹಸಿರು ಹಳ್ಳಿಯ ಗಡಿಯಲ್ಲಿ ಶಾಮಣ್ಣ ಎನ್ನುವ ಒಬ್ಬ ಸರಳ ಹೃದಯದ ವ್ಯಕ್ತಿ ತನ್ನ ಬದುಕನ್ನು ತೃಪ್ತಿಯಿಂದ ನಡೆಸುತ್ತಿದ್ದ. ಅವನು ತಲೆಬಾಗಿದವರ ಹಿತಕಾಮಿ, ನೆಮ್ಮದಿಯಿಂದ ಬಾಳುವವನಂತೆ ಕಂಡುಬರುವವನಾಗಿದ್ದರೂ ತಳಮಳವಿಲ್ಲದ ಬುದ್ಧಿವಂತನಾಗಿದ್ದ. ಶಾಮಣ್ಣನಿಗೆ ಈಗ 32 ವರ್ಷ. ಕೆಲವು ವರ್ಷಗಳ ಹಿಂದೆ ಆತನಿಗೆ ಲಲಿತಾ ಎಂಬ ಸರಳ ಸೌಂದರ್ಯದ ಹುಡುಗಿಯೊಂದಿಗೆ ವಿವಾಹವಾದಿತ್ತು. ಶಾಮಣ್ಣನ ಮನೆ ಹಳ್ಳಿಯ ಮಧ್ಯದಲ್ಲಿತ್ತು. ಗೋಡೆಗಳಿಗೆ ಬಿಳಿಯ ಬಣ್ಣ ಬಳಿದಿದ್ದರಿಂದ ಬೆಳ್ಳಿಯಂತೆ ಕಾಣುತ್ತಿತ್ತು. ಅಂಗಳದಲ್ಲಿ ತುಳಸಿ ಗಿಡ ನೆಟ್ಟಿದ್ದರು. 2 ಆಕಳುಗಳಿಂದ ಕೂಡಿದ ಕೊಟ್ಟಿಗೆ. ಇವೆಲ್ಲವೂ ಅವನ ಬದುಕಿನ ಭಾಗವಾಗಿತ್ತು. ಇತ್ತೀಚೆಗೆ ಅವರ ಕೊಟ್ಟಿಗೆಯಲ್ಲಿ ಒಂದು ಕರುವು ಹುಟ್ಟಿತ್ತು. ಅದರ ಹೆಸರು ನಂದಿನಿ ಎಂದು ಇಟ್ಟಿದ್ದರು. ಲಲಿತಾ ಅದರ ಹಿಂದೆ ಓಡುತ್ತಿದ್ದುದನ್ನು ನೋಡಿ ಶಾಮಣ್ಣನು ಚೆಂದವಾಗಿ ನಗುತ್ತಿದ್ದ. ಲಲಿತಾ ಹೆಚ್ಚು ಮಾತನಾಡದ, ಆದರೆ ತನ್ನ ಮನದ ಮಾತುಗಳು ನೋಟದಲ್ಲಿ ತೋರಿಸುವ ಶ್ರದ್ಧಾವಂತಳು. ಶಾಮಣ್ಣ ಕೆಲಸಕ್ಕೆ ಹೊರಟರೆ ಅವಳು ಸ್ನೇಹಿತೆಯರೊಂದಿಗೆ ನದಿಗೆ ಹೋಗಿ ನೀರು ತಂದು ಬಟ್ಟೆ ತೊಳೆದು ಬಿಸಿಯೂಟ ತಯಾರಿಸಿ ದಿನವನ್ನು ಸಾಗಿಸುತ್ತಿದ್ದಳು. ಅವಳೇನೂ ತುಂಬಾ ಸುಂದರಿಯಲ್ಲದಿದ್ದರೂ ನೋಡಿ ನೋಡುತ್ತಲೇ ಹೋಗುವಂಥ ತುಂಟ ನಗು, ಧೀಮಂತ ನೋಟವಿದ್ದವಳು. ಶಾಲೆಗೆ ಹೋಗಿರಲಿಲ್ಲ, ಆದರೆ ಮನೆ ಕೆಲಸ, ಪ್ರೀತಿ, ಜವಾಬ್ದಾರಿ ಎಂಬ ಎಲ್ಲ ಮೌಲ್ಯಗಳನ್ನು ಆಳವಾಗಿ ಅರಿತುಕೊಂಡಿದ್ದಳು. ಶಾಮಣ್ಣ ದೇವಸ್ಥಾನಕ್ಕೆ ದಿನವೂ ಹೋಗುವವನು. ಅಲ್ಲಿ ಪೂಜಾರಿಗೆ ಸಹಾಯ ಮಾಡುವ, ಅಲಂಕಾರ ಕೆಲಸ ಮಾಡುವ ಹಾದಿಯಲ್ಲಿ ಎಲ್ಲರಿಗೂ ಪ್ರೀತಿಗೆ ಪಾತ್ರನಾಗಿದ್ದ. ಅವನ ಪ್ರಾಮಾಣಿಕತೆ ನೋಡಿ ಹಳ್ಳಿ ಜನ ಈಗಲೂ ಇಂತಹ ಜನ ಇದ್ದಾರೆ ಅಂತ ನಂಬೋಕೆ ಆಗೋದಿಲ್ಲ ಅಂತ ಮಾತಾಡಿಕೊಳ್ಳುತ್ತಿದ್ದರು. ಅವನಿಗೆ ಲಲಿತಾ ಅಂದರೆ ಪ್ರಾಣ. ಸಂಜೆ ಹೊತ್ತು ಬಂದಾಗ ಅವಳ ಕೈಯಿಂದ ಮಾಡಲಾದ ಬಿಸಿ ಬಿಸಿ ರಾಗಿಯ ಮುದ್ದೆ, ಬೇಳೆಸಾರು ಹಾಗೂ ಆಕೆಯ ನಗುವೆ ಅವನ ನೆಮ್ಮದಿ. ಅವರು ಹೊಂದಿದ್ದ ಐಶ್ವರ್ಯ ಬಹಳ ಕಡಿಮೆ ಇದ್ದರೂ ಅವರು ಹೊಂದಿದ್ದ ಪ್ರೀತಿ ಹಾಲಿನಂತೆ ಶುದ್ಧ. ಆದರೆ ಅವರಿಗೊಂದು ಖಿನ್ನತೆ ಕಾಡುತ್ತಿತ್ತು. ಶಾಮಣ್ಣ ಮತ್ತು ಲಲಿತಾಳ ಮನೆಗೆ ಇನ್ನೂ ಪುಟಾಣಿ ಹೆಜ್ಜೆಗಳ ಧ್ವನಿ ಕೇಳಿಸಿರಲಿಲ್ಲ. ಹಳ್ಳಿಯ ಹೆಂಗಸರು ನದಿಯತ್ತ ಬಟ್ಟೆ ತೊಳೆಯಲು ಹೋಗುವಾಗ ಎಷ್ಟೋ ಬಾರಿ ಲಲಿತಾ ಕೇಳುತ್ತಿದ್ದಳು, ನಿಮ್ಮ ಮಗಳು ಎಷ್ಟು ಚುಟುಕುವಾಗಿ ಮಾತಾಡ್ತಾಳೆ. ಅವಳ ತುಟಿಗಳ ಬಳಿ ನಗು ಬಂದರೂ ನಡುಗೊಳಗಿನ ಬಾಳು ಭಾರದಿಂದ ಗಟ್ಟಿಯಾಗಿರುತ್ತಿರಲಿಲ್ಲ. ಮದುವೆಯಾದ 2 ವರ್ಷಗಳಲ್ಲಿಯೂ ಮಕ್ಕಳ ವಿಚಾರವಾಗಿಲ್ಲ ಎಂಬುದು ಅವರಿಬ್ಬರಿಗೂ ಚಿಂತೆ ತಂದಿತ್ತು. ಶಾಮಣ್ಣ ಬಯಲಿನಲ್ಲಿ ನಿಲ್ಲಿಸಿ ಗೋವುಗಳಿಗೆ ಹುಲ್ಲು ಹಾಕುತ್ತಿದ್ದಾಗಲೂ ಆತನ ಹೃದಯದೊಳಗೆ ಏನೋ ಖಾಲಿತನ. ಆದರೆ ಅವನು ಅದನ್ನು ಲಲಿತಾಳ ಮುಂದೆ ಪ್ರಕಟಿಸದ ಸರಳತೆಯಲ್ಲಿ ತನ್ನ ಪ್ರೀತಿಯನ್ನು ಮುಂದುವರಿಸುತ್ತಿದ್ದ. ಲಲಿತಾ ಹೆಂಗಸಾಗಿ ಹೆತ್ತವರ ಮನೆಯಲ್ಲಿಯೂ ಸಹ ಚಿಕ್ಕಂದಿನಿಂದಲೇ ಮಕ್ಕಳ ಕನಸುವಾಗಿ ಬೆಳೆದಿದ್ದಳು. ಆದರೆ ಈಗ ಅವಳೊಳಗಿನ ಒತ್ತಡ ದಿನದಿಂದ ದಿನಕ್ಕೆ ನಾಚಿಕೆಯ ರೂಪದಲ್ಲಿ ಬದಲಾಯಿಸುತ್ತಿತ್ತು. ಒಂದು ಸಂಜೆ ಶಾಮಣ್ಣ ದೇವಾಲಯದಿಂದ ಮನೆಗೆ ಬರುವ ವೇಳೆಗೆ ಲಲಿತಾ ಹಸಿರು ಚೆಲುವಿನ ಮೇಲೊಂದು ಹಾಲಿನ ಬಟ್ಟೆ ಹಾಕಿಕೊಂಡು ಬಾಗಿಲ ಬಳಿ ನಿಂತಿದ್ದಳು. ಆಕೆಯ ತಲೆಬಾಗಿತನ ಮತ್ತು ಕಣ್ಣುಗಳಲ್ಲಿ ಏನೋ ಹೇಳಬೇಕೆಂಬ ಚಿಂತೆ. ಆಕೆ ನಿಧಾನವಾಗಿ ಕೇಳಿದಳು, ನಾನು ಒಂದು ಮಾತನ್ನ ಕೇಳಬಹುದಾ? ಸಿಟ್ಟಾಗಬೇಡ. ನಮ್ಮದೇನೂ ತಪ್ಪಾಗ್ತಾ ಇದೆಯೋ ಅಂತ ನನಗೆ ಈಗ ಅನ್ನಿಸುತ್ತಿದೆ. ಒಮ್ಮೆಯಾದ್ರೂ ಡಾಕ್ಟರ್ ಬಳಿ ಹೋಗೋಣವಾ? ಅವಳ ತುಟಿಗಳ ಈ ವಿನಮ್ರ ಕೇಳಿಕೆ ಶಾಮಣ್ಣನ ಮನಸ್ಸನ್ನ ಮುರಿದಿತ್ತು. ಅವನು ಕೈ ಹಿಡಿದುಕೊಂಡು ಹೇಳಿದ, ಲಲಿತಾ, ನಾನು ದೇವರ ಮುಂದೆ ನಿಲ್ಲೋ ವ್ಯಕ್ತಿ. ಆದರೆ ದೇವರಿಗೂ ಕೆಲವೊಮ್ಮೆ ಡಾಕ್ಟರ್ಗಳನ್ನ ಕೈಹಿಡಿಯಲೇಬೇಕಾಗ್ತದೆ. ನಿನ್ನೊಂದಿಗಿದ್ದೀನಿ. ಅವರು ಹಳ್ಳಿಯಿಂದ 30 ಕಿಲೋಮೀಟರ್ ದೂರದ ದೊಡ್ಡ ಪಟ್ಟಣಕ್ಕೆ ಹೊರಟರು. ಲಲಿತಾ ಸಮಸ್ಯೆಗಳನ್ನು ಹೇಳಲು ಆಗುವುದೋ ಇಲ್ಲವೋ ಎಂದು ಅನುಮಾನಿಸಿ ಒಂದು ಚೀಟಿಯಲ್ಲಿ ಎಲ್ಲ ಬರೆದು ಇಟ್ಟುಕೊಂಡಿದ್ದಳು. ಒಮ್ಮೆ ಡಾಕ್ಟರ್ ಜೊತೆ ಸರಿಯಾಗಿ ಮಾತನಾಡಲು ಆಗದೇ ಇದ್ದಲ್ಲಿ ಇದನ್ನ ಅವರಿಗೆ ಕೊಟ್ಟರಾಯಿತು ಎಂದು ಯೋಚಿಸಿದ್ದಳು. ಅಲ್ಲಿ ಬಹುವಿಖ್ಯಾತ ಡಾಕ್ಟರ್ ಮಧುಕರ್, ಪ್ರಸೂತಿ ತಜ್ಞರು ಇದ್ದರು. ಡಾಕ್ಟರ್ ಮಧುಕರ್ ಒಬ್ಬ ಅನುಭವಿಗಳಾದ ವೈದ್ಯರು. ಚಿಕ್ಕದಾದ ನಗೆಯೇನು ಬಿಟ್ಟರೂ ಅವರ ಮಾತು ಬಟ್ಟೆ ತೊಳೆಯುವ ಕೆಸರು ನೀರಿನಂತೆ ನಿಶ್ಚಲವಾಗಿತ್ತು. ಆ ದಿನ ಆಸ್ಪತ್ರೆಯ ಒಳಗಣ ಕಕ್ಷೆಯಲ್ಲಿ ಶಾಮಣ್ಣ ಕುಳಿತಿದ್ದ. ಲಲಿತಾ ಅರೆ ನಡು ನಾಚಿಕೆಯಲ್ಲಿ ವೈದ್ಯರ ಎದುರು ಕುಳಿತಿದ್ದಳು. ಡಾಕ್ಟರ್ ಪ್ರಶ್ನೆಗಳ ಮೂಲಕ ಇತಿಹಾಸ ಕೇಳುತ್ತಿದ್ದಂತೆ ಲಲಿತಾಳ ಕಂಠಗತ್ತಿ ಬಂದಂತೆ ಹೇಳಿದಳು. ಶಾಮಣ್ಣನು ಎಲ್ಲ ಇದ್ದ ಹಾಗೆ ಉತ್ತರ ಕೊಟ್ಟ. ಡಾಕ್ಟರ್, ನೀವು ವಾರಕ್ಕೆ ಎಷ್ಟು ಸಲ ಪ್ರಯತ್ನಿಸುತ್ತೀರಿ ಎಂದು ಕೇಳಿದರು. ಶಾಮಣ್ಣ, ಡಾಕ್ಟ್ರೇ, ಒಂದೇ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಕ್ಕೆ ನಾನೇನು ದುಷ್ಯಂತ ಮಹಾರಾಜನಲ್ಲ. ನಾವು ಈ ವರ್ಷ ದೀಪಾವಳಿ ಕಳೆದ್ರೆ ಸುಮಾರು 130 ಸಲ ಪ್ರಯತ್ನ ಮಾಡಿದೀವಿ. ಆದರೆ ಗುರಿ ಮಾತ್ರ ಮುಟ್ಟಿಲ್ಲ ಎಂದು ಹೇಳಿದ. ಅದನ್ನ ಕೇಳಿ ಡಾಕ್ಟರ್ ಮಧುಕರ್ ಒಮ್ಮೆ ಆಶ್ಚರ್ಯದಿಂದ ಇಬ್ಬರ ಮುಖವನ್ನು ನೋಡಿದರು.
ಲಲಿತಾ ನಾಚಿ ತಲೆ ತಗ್ಗಿಸಿಕೊಂಡು ಕುಳಿತಿದ್ದಳು. ನೀವೇನು ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ ಇಟ್ಕೋತೀರಾ ಎಂದು ಡಾಕ್ಟರ್ ಕೇಳಿದರು. ಅದಕ್ಕೆ ಶಾಮಣ್ಣ, ಹಾಗೇನಿಲ್ಲ ಡಾಕ್ಟ್ರೇ. ಕೆಲವೊಂದ್ಸಲ ಲೆಕ್ಕಕ್ಕೆ ಹಿಡಿಯೋಕೆ ಆಗಲ್ಲ. ಅದನ್ನೆಲ್ಲ ಬಿಟ್ಟೆ ಇಷ್ಟು ಪ್ರಯತ್ನ ಆಗಿದೆ. ನಂತರ ಡಾಕ್ಟರ್ ಅವರನ್ನು ಪರೀಕ್ಷೆಗೆ ಒಳಪಡಿಸಿದರು. ಸ್ವಲ್ಪ ಸಮಯದ ನಂತರ ರಿಪೋರ್ಟ್ ಬಂದಿತು. ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಆಗಿಯೇ ಬಂದಿತ್ತು. ಡಾಕ್ಟರ್ಗೆ ಏನು ಸಮಸ್ಯೆ ಎಂದು ತಿಳಿಯದೆಯೇ ಹೋಯಿತು. ನಂತರ ಡಾಕ್ಟರ್ ಸ್ವಲ್ಪ ಯೋಚಿಸಿ, ನೀವು ಇನ್ನೊಂದು ತಿಂಗಳು ಪ್ರಯತ್ನ ಮಾಡಿ, ಆದರೂ ಪ್ರಯತ್ನ ಫಲಕಾರಿಯಾಗದೇ ಇದ್ದಲ್ಲಿ ನಾವು ಕೃತಕವಾಗಿ ಏನು ಮಾಡಲು ಸಾಧ್ಯವೋ ಅದನ್ನು ಮಾಡೋಣ ಎಂದು ಅವರಿಗೆ ಹೋಗಲು ಹೇಳಿದರು. ಲಲಿತಾ ಸ್ವಲ್ಪ ಕಸಿವಿಸಿಗೊಂಡು ಏನೋ ಹೇಳಲು ಮುಂದಾದಳು. ಆದರೆ ಗಂಡನ ಮುಂದೆ ಹೇಳಲು ಅವಳಿಗೆ ಆಗದೆ ಹೋಯಿತು. ಅವಳಿಗೆ ತಕ್ಷಣ ಮನೆಯಿಂದ ಬರೆದುಕೊಂಡು ಬಂದ ಚೀಟಿಯ ನೆನಪಾಯಿತು. ಅದನ್ನ ತೆಗೆದು ಯಾರಿಗೂ ಕಾಣದಂತೆ ಟೇಬಲ್ ಪಕ್ಕದಲ್ಲಿ ಎಸೆದು ಡಾಕ್ಟರ್ಗೆ ಸನ್ನೆಯ ಮೂಲಕ ತೋರಿಸಿದಳು. ಅವರು ರೂಮಿಂದ ಹೋದ ತಕ್ಷಣ ಡಾಕ್ಟರ್ ಅದನ್ನ ತೆಗೆದು ಓದಿದರು. ಅದರಲ್ಲಿ ಹಾವು ತಪ್ಪಾದ ಬಿಲದಲ್ಲಿ ಹೋಗುತ್ತಿದೆ ಎಂದು ಬರೆದಿತ್ತು. ತೀಕ್ಷ್ಣ ಬುದ್ಧಿಯ ಡಾಕ್ಟರಿಗೆ ಎಲ್ಲವೂ ಅರ್ಥವಾಗಿ ಹೋಯಿತು. ಅವರು ತಕ್ಷಣ ರೂಮಿಂದ ಹೊರಗೆ ಹೋಗಿ ಶಾಮಣ್ಣನನ್ನು ಮತ್ತೆ ಮಾತಾಡಬೇಕೆಂದು ಕರೆದರು ಮತ್ತು ಲಲಿತಾಳನ್ನು ಹೊರಗಡೆಯೇ ಕೂರಿಸಿದರು. ಅವರ ಕಕ್ಷೆಯೊಳಗೆ ಶಾಮಣ್ಣ ಒಬ್ಬಂಟಿಗನಾಗಿ ಕೂತಿದ್ದ. ಡಾಕ್ಟರ್ ಆತನ ನೋಡಿ ನಿಧಾನವಾಗಿ ಹತ್ತಿರ ಬಂದು ಕುಳಿತರು. ನೋಡು ಶಾಮಣ್ಣ, ನೀನು ಸರಿಯಾಗಿ ಪ್ರಯತ್ನ ಮಾಡುತ್ತಿಲ್ಲ ಎಂದರು. ಶಾಮಣ್ಣ ತುಸು ಕೋಪದಿಂದ, ವರ್ಷಕ್ಕೆ 130 ಪ್ರಯತ್ನ ಕಡಿಮೆ ಅಂತೀರಾ ಡಾಕ್ಟ್ರೇ? ನಾನು ಹಳ್ಳಿಯವನಿರಬಹುದು. ನನ್ನನ್ನ ಯಾಮಾರಿಸೋಕೆ ಹೋಗ್ಬೇಡಿ ಎಂದು ಹೇಳಿದನು. ಇಲ್ಲ ಶಾಮಣ್ಣ, ಅದು ಹಾಗಲ್ಲ. ನೀನು ಪ್ರಯತ್ನ ಮಾಡ್ತಿದೀಯ, ಆದ್ರೆ ಅದು ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕಲ್ವಾ ಎಂದು ಡಾಕ್ಟರ್ ಹೇಳಿದರು. ಈಗ ನೀನೇ ಹೇಳು, ನಿಮ್ಮನೆ ಹಸು ದಿನ ಎಲ್ಲ ಹುಲ್ಲು ತಿನ್ಕೊಂಡು ಕೊಟ್ಟಿಗೆಗೆ ಬರುತ್ತಾ, ಇಲ್ಲ ನಿಮ್ಮನೆ ಒಳಗೆ ಬರುತ್ತಾ? ಒಮ್ಮೊಮ್ಮೆ ನಮ್ಮನೆ ಒಳಗೂ ಬಂದ್ಬಿಡುತ್ತೆ ಡಾಕ್ಟ್ರೇ. ಅದ್ಕೆ ಅದು ಬರ್ತಾ ಇದ್ದಂಗೆ ನಾನು, ಇಲ್ಲ ಲಲಿತಾ, ಅದನ್ನ ಕೊಟ್ಟಿಗೆಗೆ ಕರ್ಕೊಂಡು ಹೋಗಿ ಕಟ್ಟಾಕ್ತೀವಿ ಎಂದು ಹೇಳಿದ. ಅದೇ, ವೆರಿ ಗುಡ್. ಇವತ್ತಿನ ಪ್ರಯತ್ನದಲ್ಲಿ ನಿನ್ನ ಎತ್ತಿನ ಕುಣಿಕೆನ ನಿನ್ನ ಹೆಂಡತಿಗೆ ಕೊಡು. ಅವಳೇ ಎಲ್ಲಿ ಅಂತ ತಗೊಂಡು ಹೋಗಿ ಕಟ್ಟಿ ಹಾಕಲಿ ಎಂದು ಹೇಳಿದರು. ಒಮ್ಮೆ ಶಾಮಣ್ಣ ಡಾಕ್ಟರ್ ಕಡೆಗೆ ನೋಡಿದ. ಅವನಿಗೆ ಏನೂ ಅರ್ಥ ಆಗಲಿಲ್ಲ. ಆದರೂ ತಲೆ ತೂಗಿಸುತ್ತಾ ಹೊರಗೆ ಬಂದ. ಆ ದಿನ ಸಂಜೆ ಹಳ್ಳಿ ಮರಳು ರಸ್ತೆಯಲ್ಲಿ ಶಾಮಣ್ಣ ಮತ್ತು ಲಲಿತಾ ಹತ್ತಿರದ ಬಸ್ ನಿಲ್ದಾಣದಿಂದ ಕಾಲ್ನಡಿಗೆಯಲ್ಲಿ ತಮ್ಮ ಮನೆಯ ಕಡೆಗೆ ಹೆಜ್ಜೆ ಇಡುತ್ತಿದ್ದರು. ಸುಳಿವೂ ಇಲ್ಲದ ಮೌನದ ಮಧ್ಯೆ ಇಬ್ಬರ ಹೃದಯವೂ ಭಾರವಾದಂತಿದ್ದವು. ಮನೆಗೆ ಬಂದು ಅವರು ಸದ್ದಿಲ್ಲದೆ ಬಟ್ಟೆ ಬದಲಿಸಿ ಭೋಜನಕ್ಕೆ ಕುಳಿತರು. ಲಲಿತಾ ತಲೆಯನ್ನು ಬಾಗಿಸಿಕೊಂಡು ಬಿಸಿಯೂಟ ತಯಾರಿಸುತ್ತಿದ್ದಳು. ಅಡಿಗೆಯ ಸುಗಂಧದ ಪಕ್ಕದಲ್ಲಿಯೇ ಒಂದು ಅಪರಿಚಿತ ತೀವ್ರತೆ ಇದ್ದ ಹಾಗಾಯಿತು. ಆ ಊಟದ ನಂತರ ಶಾಮಣ್ಣ ನಿಧಾನವಾಗಿ ಹತ್ತಿರ ಬಂದು ಕುಳಿತ. ಏನೋ ಕೇಳಬೇಕು ಅಂದುಕೊಂಡಿದ್ದ, ಆದರೆ ಹೇಗೆ ಕೇಳುವುದು ಎಂದು ಗೊತ್ತಾಗುತ್ತಿರಲಿಲ್ಲ. ಆಗ ಲಲಿತಾ, ಡಾಕ್ಟರ್ ನಿಮ್ಮ ಹತ್ತಿರ ಏನು ಹೇಳಿದರು ಎಂದು ಕೇಳಿದಳು. ಅದಕ್ಕೆ ಅವನು, ಎತ್ತು ಕುಣಿಕೆ, ಹೆಂಡತಿನೇ ಎತ್ತನ್ನ ಕಟ್ಟಿ ಹಾಕ್ಲಿ ಎಂತೆಲ್ಲ ಹೇಳಿದ್ರು. ಏನು ಅರ್ಥನೇ ಆಗ್ಲಿಲ್ಲ ಎಂದು ಹೇಳಿದ. ಲಲಿತಾ ತುಂಬಾ ನಗು ಬಂದರೂ ಸುಮ್ಮನೆ ಅಮಾಯಕಳಂತೆ ಇದ್ದಳು. ಅವಳು, ಬಹುಶಃ ಡಾಕ್ಟರ್ ನಾನು ಹೇಳಿದ ಹಾಗೆ ನೀವು ಕೇಳ್ಬೇಕು ಅಂದಿರ್ಬೇಕು, ಏಕೆಂದರೆ ಗರ್ಭಧಾರಣೆ ಮಾಡೋದು ನಾನಲ್ವಾ. ಆಗ ಶಾಮಣ್ಣನಿಗೆ ಸ್ವಲ್ಪ ಏನೋ ಅರ್ಥ ಆದಂತಾಯಿತು ಮತ್ತು ಅವಳು ಹೇಳಿದ್ದು ಸಮಂಜಸ ಎಂದೆನಿಸಿತು. ಕೂಡಲೇ ಅವನು ಎದ್ದು ಪ್ರಯತ್ನಕ್ಕೆ ತಯಾರಾದನು. ಲಲಿತಾ ಕೂಡ ತಡಮಾಡದೆ ಹಾಸಿಗೆ ಎಲ್ಲವನ್ನೂ ಹಸಿದಳು. ಬೇಗ ಬೇಗ ರೆಡಿ ಆಗಿ ಬಂದಳು. ಅವಳು ಇವತ್ತು ಹೇಗಾದರೂ ಸರಿಯಾಗಿ ಮಾಡಬೇಕು ಎಂದು ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿಕೊಂಡಳು. ಅವಳೇ ಮುಂದಾಳತ್ವ ವಹಿಸಿ ಕಾರ್ಯ ಪ್ರಾರಂಭಿಸಿದಳು. ಶಾಮಣ್ಣನಿಗೆ ಏನೋ ಬೇರೆ ತರಹದ ಅನುಭವ ಸಿಕ್ಕಂತಾಯಿತು. ಸ್ವಲ್ಪ ಹೊತ್ತಿನ ನಂತರ ಕಾರ್ಯ ಮುಗಿಯಿತು. ಕಾರ್ಯ ಮುಗಿದು ಸ್ವಲ್ಪ ಸಮಯಕ್ಕೆ ಇಬ್ಬರು ನಿದ್ದೆಗೆ ಜಾರಿದರು. ಮರುದಿನ, ಲಲಿತಾ, ನಾನು ನಿನ್ನ ಬಗ್ಗೆ ಮತ್ತೆ ಹೊಸದಾಗಿ ಕಲಿತೆ. ಅವನು ಆಕೆಯ ಕೈ ಹಿಡಿದ. ನಿನ್ನ ಆ ಕಣ್ಣಲ್ಲಿ ಮೌನವಿದ್ದರೂ ಅದು ಮಾತು ಹೇಳುತ್ತಿತ್ತು. ಲಲಿತಾಳ ಕಣ್ಣುಗಳಲ್ಲಿ ಒಂದು ಹಸಿರು ಕಣ್ಣೀರು ಜಿಲುಕಿ ಬಿತ್ತು. ಅವಳು ತಲೆ ಬಾಗಿಸಿದಳು, ತೀರನೆ ನಾಚಿಕೊಂಡಳು. ಅವನು ತಾಳ್ಮೆಯಿಂದ ಆಕೆಯ ತಲೆಯ ಮೇಲೆ ಕೈ ಇಟ್ಟು ನಿಟ್ಟುಸಿರೆಳೆದ. ನೀನು ನನಗೆ ಮಾಡಿದ ಪ್ರೀತಿ ಸಿಕ್ಕಿದ ಪ್ರತಿಕ್ಷಣ ನನ್ನ ಪಾಲಿಗೆ ಅಮೂಲ್ಯ. ಆದರೆ ಇಂದು ನಾನು ನನ್ನ ಎಡವಟ್ಟನ್ನು ಒಪ್ಪಿಕೊಂಡು ನಿನಗೆ ಹೊಸ ದಾರಿ ಕೊಡೋಣ ಅಂದುಕೊಂಡಿದ್ದೇನೆ. ಶಾಮಣ್ಣ ಈಗ ತನ್ನದೇ ಆದ ಶ್ರಮದಿಂದ ಗರ್ಭಧಾರಣೆಗೆ ಬೇಕಾದ ಶೈಕ್ಷಣಿಕ ವಿಚಾರಗಳನ್ನ ಮನಃಪೂರ್ವಕವಾಗಿ ಅರಿತುಕೊಳ್ಳಲು ಆರಂಭಿಸಿದ್ದ. ಹಾಗೆ 1-2 ತಿಂಗಳು ಕಳೆಯಿತು.
ಆದರೆ ಲಲಿತಾಗೆ ತಿಂಗಳಿನ ಚಕ್ರ ಬರಲೇ ಇಲ್ಲ. ಇದು ಅವರ ಮನೆಯಲ್ಲಿ ಹೊಸ ಸಂತೋಷ ಮತ್ತು ಉತ್ಸಾಹವನ್ನು ತಂದಿತು. ಶಾಮಣ್ಣ ತುಂಬಾ ಸಂತೋಷಗೊಂಡು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬಂದನು. ಲಲಿತಾಳ ತವರು ಮನೆಗೂ ಸುದ್ದಿಯನ್ನು ತಿಳಿಸಿದನು. ಎಲ್ಲರೂ ಅವರ ಮನೆಗೆ ಬಂದರು ಮತ್ತು ಸಂತೋಷದ ನದಿಯೇ ಹರಿಯಿತು.